ಈ ಜಾಗಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ ಆಗಿದ್ದು ಅಥವಾ ನಡಕ ಬಂದಿರುವಂತದ್ದು ಆ ತರದ ಯಾವ್ದಾದ್ರು ಕ್ಷೇತ್ರ ಅಥವಾ ಜಾಗ ಅನ್ನುವಂಥದ್ದು ಇಷ್ಟು ದಿನದಲ್ಲಿ ಅನುಭವಕ್ಕೆ ಬಂದಿದ್ಯಾ ಗುರುಗಳೇ? ಯಾಕಂದ್ರೆ ತುಂಬಾ ನೀವು ಮೆಡಿಟೇಷನ್ ಮಾಡೋದು, ಜಪ ಮಾಡುವಂಥದ್ದು, ಸಾಕಷ್ಟು ಅನ್ನೋನ್ ಪ್ಲೇಸಸ್ಗೆಲ್ಲ ಹೋಗ್ತಿರ್ತೀರ. ಇದು ಒಂದು ಕುತೂಹಲ ಇತ್ತು. ಒಂದು ಹಾವು ಹಿಂದ್ಗಡೆಯಿಂದ ಬಂದು ನನ್ನ ಕಾಲನ್ನ, ಕೃಷ್ಣನ ಬಗ್ಗೆ ಹಿಂಗಿರುತ್ತಲ್ಲ ಕಾಲು, ಈ ಕಾಲನ್ನ ಬಂದು ಹೀಗೆ ಈಗ ಮಾಡ್ತಾ ಇದೆ. ಈಗ ನಾಲ್ಗೆಲ್ಲಿ ಅದು ಹೀಗೆ ಇದೆ, ಹೆಡೆ ಮಾತ್ರ ಹೀಗೆ ಇದೆ. ನಾನು ಸ್ವಲ್ಪ ಕಾಲು ಹಿಂಗೆ ನಾನು ಬ್ಯಾಲೆನ್ಸ್ ಮಾಡಿದ್ರೆ ಈಗ ಮಾಡುತ್ತೇನೋ ಗೊತ್ತಿಲ್ಲ ನನಗೆ. ಹಾಗೆ ಈ ಸರ್ಪಗಳ ಜೊತೆ ಎಲ್ಲಿ ಆದರೂ ನಾನು ನೋಡಿದ್ರೆ ಆ ಓಡೋಗ್ತದೆ. ಯಥೇಚ್ಛವಾಗಿ 48 ದಿನ ಮಂಡಲದ ಪೂಜೆ ಅಂತ ಮಾಡುವಾಗ ಅದು ಯಾವುದೋ ಒಂದು ಸನ್ನಿವೇಶದಲ್ಲಿ ಬಂದಂತ ಹೋಗ್ತಿರ್ತದೆ. ಯಾರ ಕಣ್ಣು ನನಗೆ ಮಾತ್ರ ಕಾಣಿಸ್ಬಿಟ್ಟು ಓಡೋಗ್ತವೆ. ಅದು ಬಾಳ ಬಿದ್ದ ದೇವಸ್ಥಾನ, 100 ಬೇಕಾದಷ್ಟು ಇದಾವೆ. ಬಟ್ ನನ್ನ ಮನಸ್ಸು ಮಾತ್ರ ಅಲ್ಲೇ ಧ್ಯಾನಕ್ಕೆ ಕೂರಿಸ್ತಾ ಇತ್ತು. ಈ ಜಗತ್ತಿನಲ್ಲೇ ಎಲ್ಲೂ ಇಲ್ಲದ ಒಂದು ದೇವಾಲಯವೇ ಅಂತಂದ್ರೆ ಇಷ್ಟಕಾಮೇಶ್ವರಿ ದೇಗುಲ. ಇಷ್ಟ ಕಾಮೇಶ್ವರಿ ಇರಬಹುದೇನೋ, ಇಷ್ಟಕಾಮೇಶ್ವರಿ ಅಂತ ದೇಗುಲ ಈ ಜಗತ್ತಿನಲ್ಲಿ ಅದೊಂದೇ ಇರೋದು. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಪ್ರತಿಯೊಂದು ವೀಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸು, ಸೊಲ್ಯೂಷನ್ಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಬಹಳ ದಿನಗಳಿಂದ ಈ ಒಂದು ವಿಚಾರ ಕೇಳಬೇಕು ಅಂತ ಅನ್ಕೊಳ್ತಾ ಇದ್ದೆ. ಸೂಕ್ತವಾಗಿರುವಂಥ ಸಮಯಗಳು ಸಿಗ್ತಿರ್ಲಿಲ್ಲ. ಯಾಕಂದರೆ ಹಬ್ಬಗಳಿತ್ತು, ಸಾಲು ಸಾಲಾಗಿ. ಕಾರ್ತಿಕ ಮಾಸ ಬಂತು, ತುಳಸಿ ಹಬ್ಬ ಎಲ್ಲವೂ ಕೂಡ ಆಯಿತು. ನೀವು ಈ ಒಂದು ಮೆಡಿಟೇಷನ್ ಮಾಡುವಂಥದ್ದು, ಸಾಕಷ್ಟು ಕ್ಷೇತ್ರಗಳಿಗೆ ಭೇಟಿ ನೀಡ್ತಿರ್ತೀರ, ಇವೆಲ್ಲವೂ ಕೂಡ ನಮಗೆ ಗೊತ್ತಿರುವಂಥ ವಿಚಾರನೇ. ನಿಮಗೆ ಹೋದಾಗ ಯಾವುದಾದ್ರೂ ಒಂದು ತುಂಬ ಇಷ್ಟ ಆದಂತಹ ಜಾಗ, ಈ ಜಾಗ ತುಂಬ ಇಷ್ಟ ಆಗಿತ್ತು, ಅದರ ಜೊತೆಯಲ್ಲಿ ಈ ಜಾಗಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ ಆಗಿದ್ದು ಅಥವಾ ನಡಕ ಬಂದಿರುವಂಥದ್ದು ಆ ಥರದ್ದು ಯಾವುದಾದ್ರೂ ಕ್ಷೇತ್ರ ಅಥವಾ ಜಾಗ ಅನ್ನುವಂಥದ್ದು ಇಷ್ಟು ದಿನದಲ್ಲಿ ಅನುಭವಕ್ಕೆ ಬಂದಿದೆಯಾ ಗುರುಗಳೇ? ಯಾಕಂದರೆ ತುಂಬ ನೀವು ಮೆಡಿಟೇಷನ್ ಮಾಡೋದು, ಜಪ ಮಾಡುವಂಥದ್ದು, ಸಾಕಷ್ಟು ಅನ್ನೋನ್ ಪ್ಲೇಸಸ್ಗೆಲ್ಲ ಹೋಗ್ತಿರ್ತೀರ. ಇದು ಒಂದು ಕುತೂಹಲ ಇತ್ತು. ಸೊ ಯಾಕೆ ನಿಮಗೆ ಬಂತು ಅಂದ್ಕೊಂಡೆ ಗುರುಗಳೇ, ಏನಾದರೂ ತಿಳ್ಕೊಳ್ಳೋಣ ಅನ್ನೋ ವಿಚಾರಕ್ಕಾಗಿ. ಸೊ ಆ ಥರದ್ದು ಯಾವುದಾದ್ರೂ ಇದ್ದರೆ ನಾವು ಸಾಮಾನ್ಯರು ಹೋಗ್ಬೋದಾ, ಹೆಂಗಿರುತ್ತೆ ನಮಗೊಂದು ಎಕ್ಸ್ಪೀರಿಯನ್ಸು, ಸೊ ನಿಮಗಾಗಿರುವಂಥ ಎಕ್ಸ್ಪೀರಿಯನ್ಸ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದಾ, ಹೇಗೆ ಅನ್ನೋದು. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಪ್ರಶ್ನೆಗೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ. ಯಾಕೆ ಅಂತಂದರೆ ನಾನು ಬಹಳಷ್ಟು ಕ್ಷೇತ್ರಗಳಿಗೆ ಹೋಗಿದ್ದೇನೆ, ಹೋಗ್ತಿರ್ತೇನೆ. ಅದು ನಾನು ಗೊತ್ತು ಮಾಡಿಕೊಳ್ಳೋದು ಹೇಗಿರುತ್ತೆ ಅಂತಂದರೆ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಈ ಜಗತ್ತಿನಲ್ಲೇ ಎಲ್ಲೂ ಇರಬಾರ್ದು. ಈ ತರಹದ್ದು ಏನಾದರೂ ಒಂದು ಹುಡುಕಾಟ ಅಂತ ಮಾಡಲಿಕ್ಕೆ ಹೊರಟ್ರೆ ಹೇಗಿರ್ತವೆ. ಬಟ್ ನಾನು ಭಯಪಟ್ಟಿದ್ದು ಅಂದರೆ, ನಾನು ಬಹುಶಃ ಚಿಕ್ಕವನಿದ್ದಾಗಲೂ ಕೂಡ ಈ ಹಸುಗಳ ಮೇಯಿಸ್ತಾ ಅಲ್ಲೇ ಒಂದು ಹುಲ್ಲಿರುತ್ತಲ್ಲ, ಆ ಹುಲ್ಲನ್ನು ಹೀಗೆ ಬಾಯಲ್ಲಿಟ್ಕೊಂಡು ಇನ್ನೇನು ಮಾಡ್ತೀವಿ, ಏನೋ ಒಂದು ಮಾಡ್ತಿರ್ತೀವಲ್ಲ, ಹಾಗೆ ಆ ಹುಲ್ಲು ಕಡ್ಡಿ ಸಿಕ್ತು, ಅದನ್ನು ಬಾಯಲ್ಲಿಟ್ಕೊಂಡು ಏನೋ ಒಂದು ಹಾಡನ್ನು ಗುನುಗುತ್ತಾ ಇರಬೇಕಾದ್ರೆ ಈ ಕೃಷ್ಣನ ಭಂಗಿ ಇರುತ್ತಲ್ಲ ಕಾಲು, ಹಾಗೆ ಒಂದು ಮರಕ್ಕೆ ಹೀಗೆ ಬ್ಯಾಕ್ ಸೈಡ್ ಹೀಗೆ ಒತ್ತು ಕೊಟ್ಟು ನಿಂತ್ಕೊಂಡಿದ್ದಾಗ ಆ ಹುಲ್ಲು ಕಡ್ಡಿನ ಈಗ ಎಡಗೈಲಿ ಇಟ್ಕೊಂಡು ಒಂದು ಹಾಡನ್ನೇನೋ ಗುನುಗುತ್ತಾ ಇದ್ದೀನಿ. ಒಂದು ಹಾವು ಹಿಂದ್ಗಡೆಯಿಂದ ಬಂದು ನನ್ನ ಕಾಲನ್ನು, ಕೃಷ್ಣನ ಬಗ್ಗೆ ಹಿಂಗಿರುತ್ತಲ್ಲ ಕಾಲು, ಈ ಕಾಲನ್ನು ಬಂದು ಹೀಗೆ ಈಗ ಮಾಡ್ತಾ ಇದೆ. ಈಗ ನಾಲ್ಗೆಲ್ಲಿ ಹೀಗಂತ ಇದೆ. ನಾನು ಹೀಗೆ ನೋಡಿದೆ. ಮತ್ತು ಇಲ್ಲಿಂದ ಪಲಾಯನವಾದರೆ ನಾನು ಹಿಂಗಂದ್ರೆ ಏನಾದರೂ ಕಾಲು ಮುಂದೆ ಮಾಡಬೇಕಲ್ಲ, ನಾನು ಆ ಕಾಲು ಈಗಿರೋ ದಿಕ್ಕು ತೆಗಿಬೇಕಲ್ಲ, ಆ ತೆಗಿಯೊಳಗಡೆ ಇದೇನಾದ್ರು ಹಿಂಗೆ ಮಾಡುತ್ತೇನೋ, ಅದೆಂತ ಮಾಡೋದು? ಅಲ್ಲೆಲ್ಲ ಹಸು ಇದೆ. ಹೀಗೆ ಮರಕ್ಕೆ ಬ್ಯಾಕ್ ಸೈಡು ಅದಕ್ಕೆ ಹೊರಗೆ ನಿಂತಿದ್ದೀನಿ. ಅರ್ಥ ಆಗಲಿಲ್ಲ ನನಗೆ, ಭಯ ಆಗಲಿಲ್ಲ. ಆ ಸಣ್ಣ ಏಜಲ್ಲಿ ಇದೇನಾದರೂ ಮಾಡಬಹುದು ನನ್ನನ್ನು ಸ್ವಲ್ಪ ನಂಗೆ ತಣ್ಣಗಾಗ್ತಾಯಿತ್ತು. ಆ ಕಾಲಿಗೆ ಹಂಗಂದಾಗ ಆ ಭಾಗದಲ್ಲಿ ಮಾತ್ರ ಹಂಗೆ ನಾಲ್ಗ ಅಂತ ಇದೆ. ಬಟ್ ನನಗೊಂದು ಟೈಪ್ ಆಗ್ತಿದೆ. ಬಟ್ ನಾನು ನಿಧಾನಕ್ಕೆ
ಇನ್ನೇನು 2-3 ಸಲ ಈಗ ತಿರುಗಿ ನೋಡಬೇಕಾದ್ರೆ ಸ್ವಲ್ಪ ಹಿಂದಕ್ಕೆ ಹಾಗೆ ಹಿಂಗೆ ಮಾತ್ರ ಇದೆ, ಅದು ಹೀಗೆ ಇದೆ, ಹೆಡೆ ಮಾತ್ರ ಹೀಗೆ ಇದೆ. ನಾನು ಸ್ವಲ್ಪ ಕಾಲು ಹಿಂಗೆ ನಾನು ಬ್ಯಾಲೆನ್ಸ್ ಮಾಡಿದ್ರೆ ಈಗ ಮಾಡುತ್ತೇನೋ ಗೊತ್ತಿಲ್ಲ ನನಗದು. ಆಗ ನಾನು ಒಂದಷ್ಟು ಭಯಪಟ್ಟದ್ದು, ಓಹೋ ಈಗ ನಾನು ಇಲ್ಲಿಂದ ಹೋಗೋಕ್ಕೂ ಆಗಲ್ಲ, ಕಾಲು ಪಕ್ಕಕ್ಕೆ ತೆಗೆಯೋಕ್ಕೂ ಆಗಲ್ಲ, ತೆಗೆದ್ರೆ ಅದೇನು ಮಾಡುತ್ತೆ ಗೊತ್ತಿಲ್ಲ. ಸ್ವಲ್ಪ ಅದು ಹೀಗೇನಾದರೂ ಮಲಗಿದ್ರೆ ಪಕ್ಕಕ್ಕೆ ಸರಿದಿದ್ದು ನಾನು ಪಲಾಯನ ಆಗ್ಬೋದು. ಬಟ್ ಹಾಗೆ ಇದೆ, ಅದು ಹಿಂದಕ್ಕಿದೆ. ಬಹುಶಃ ನಾನು ಕಾಲು ತೆಗೆದ್ರೆ ಅದು ಪೊಸಿಷನ್ ಹೇಗಿದೆ ಅಂದರೆ ಹಿಂಗೆ ಕಾಟ್ ಹಾಕಬೇಕು, ಆ ಪೊಸಿಷನ್ ಇದೆ. ಅದು ಬ್ಲ್ಯಾಂಕ್ ಆಗಿಬಿಟ್ರೆ ಗುರುಗಳ ಬಟ್ ನಾಲ್ಗೆಲ್ಲಿ ಹಿಂಗೆ ಅಂತ ಇದೆ. ಅವಾಗ ನಾನೇ ನೋಡ್ತಾ ಇದ್ದೆ 2-3 ಸಲ. ಇನ್ನು ಜೋರಾಗಿ ಏನಾದರೂ ಕೂಗಿದ್ರೆ ಇದೇನಾದರೂ ಬಹುಶಃ ಮಾಡುತ್ತೇನೋ ಭಯ ಅಲ್ಲಿ ಹುಡುಗರಿಗೆ ಹೋಗಿದ್ರೆ. ಎಂಥ ಕತೆ ಇದು. ಹಾಗೇ ಸ್ವಲ್ಪ ತಿದ್ದುಬಿಟ್ಟೆ, ಏನು ಮಾಡಿದ್ರೆ ಗೊತ್ತಾಗಲಿಲ್ಲ. ಆನಂತರ ನಿಧಾನಕ್ಕೆ ಅದು ಎಡೆ ಹೀಗೆ ಈಗ ಸ್ವಲ್ಪ ಪಕ್ಕಕ್ಕೆ ಸರಿತು. ಆಗ ನಾನು ಕಾಲು ಹೀಗೆ ತೆಗೆದು ಹಿಂಗೆ ನೋಡಿದೆ, ಅದು ಮತ್ತೆ ಹೊರಟ್ಬಿಡ್ತು. ಅಲ್ಲಿಂದ ನನಗೆ ಈ ಸರ್ಪಗಳ ಜೊತೆ ಎಲ್ಲಿಯಾದರೂ ನಾನು ನೋಡಿದರೆ ಓಡೋಗ್ತವೆ. ನಾನು ನೋಡಿದರೆ ಮತ್ತೆ ಎಲ್ಲಾದರೂ ಡಿವೈನ್ ಫೀಲ್ ಅಂತಿದ್ದಾಗ, ಯಥೇಚ್ಛವಾಗಿ 48 ದಿನ ಮಂಡಲದ ಪೂಜೆ ಅಂತ ಮಾಡುವಾಗ ಅದು ಯಾವುದೋ ಒಂದು ಸನ್ನಿವೇಶದಲ್ಲಿ ಬಂದಂತ ಹೋಗ್ತಿರ್ತವೆ. ಯಾರ ಕಣ್ಣು ನನಗೆ ಮಾತ್ರ ಕಾಣಿಸ್ಬಿಟ್ಟು ಹೊರಟೋಗ್ತವೆ. ಇದನ್ನು ನಾನು ನೋಡ್ತಿರ್ತೀನಿ, ಇದು ಬಹಳ ನೋಡ್ತಿರ್ತೀನಿ. ಮೊನ್ನೆ ಯಾರೋ ಒಬ್ಬರು, ಸ್ವಾಮೀಜಿ ನಾನು ನಿಮಗೆ ಮಾತ್ರ ತೋರಿಸ್ಬೇಕು ಅಂತ ಗೊತ್ತಿಲ್ಲ, 8 ವರ್ಷಗಳ ಪ್ರಯತ್ನ ಇದು, ನನ್ನ ಕನಸಲ್ಲಿ ನೀವು ಬಂದಿದ್ದರೆ ನಿಮಗೇ ತೋರಿಸ್ಬೇಕು ಅಂತ ತಂದಿದ್ದೇನೆ ಅಂತಂದರೆ ನೀವು ಯಾರು ಮೊದಲಿಗೆ ಅಂತ ಕೇಳಿದೆ. ನಾನು ನಿಮ್ಮನ್ನು ನೋಡಿದ್ದೀನಿ ಸ್ವಾಮಿ, ಬಟ್ ನಾನು ನಿಮಗೆ ಗೊತ್ತಿಲ್ಲ, ಒಂದು ವಸ್ತು ಇದೆ ನಾನು ನಿಮಗೆ ಕೊಡಬೇಕು ಅಂತಂದ. ನೋಡಿದರೆ ಅದು ಚೆಕ್ ಮಾಡಲಿಕ್ಕೆ, ನಂತರ ನಾನೇನು ಇಟ್ಕೊಳ್ಳಲ್ಲ ಅದನ್ನು. ಆತ ತಂದದ್ದು ಏನಿತ್ತೋ ಅದನ್ನು ಚೆಕ್ ಮಾಡಿ ಮತ್ತೆ ಆತನ ಕೊಟ್ಬಿಟ್ಟೆ. ಅದೇನೇನು ಪರೀಕ್ಷೆಗಳು ಬಂತದೆಲ್ಲ ಮಾಡಿದಾಗ ಅದನ್ನು ಕೊಟ್ಟಾಯಿತು. ಬಟ್ ಇದೊಂದು ಇದನ್ನು ಯಾಕೆ ಹೇಳಿದೆ ನಾನು ಅಂತಂದರೆ, ನನ್ನ ಬಳಿನೇ ಅವ್ನು ಯಾಕೆ ತರ್ತಾನೋ ಗೊತ್ತಿಲ್ಲ, ನನಗೂ ಇದಕ್ಕೆ ಏನು ಸಂಬಂಧ ಅದು ಗೊತ್ತಿಲ್ಲ. ಬಟ್ ಆ ಸಣ್ಣ ಏಜಲ್ಲಿ ಭಯ ಪಡಬೇಕು ಹಾಗಂತೇಳಿ ಕಿರಿಚಿದ್ದು ಓಡಿದ್ದು ಇಲ್ಲ ನನಗೆ. ಸರಿ ಇದೇನು ಮಾಡುತ್ತೆ, ಬಹುಶಃ ನಾಲ್ಗೆ ಮಾತ್ರ ಈಗ ನನ್ನ ಕಾಲು ಟಚ್ ಮಾಡ್ತಾ ಇದೆ, ಹಿಂಗಂತ ಇದೆ ನಾಲ್ಗೆಯಿಂದ. ಈ ಯಪ್ಪ ನಾಗಮಣಿ ತರೋದಕ್ಕೂ ಇದು ಸಂದರ್ಭ ಎಲ್ಲಿಂದ ಎಲ್ಲಿಗೂ ಆವತ್ತಿನಿಂದ ಇವತ್ತಿನ ತನಕ ನಾಗಗಳ ಜೊತೆ ಸಂಬಂಧ ಜಾಸ್ತಿ ಇದೆ ನನಗೆ. ಯಾವ ರೂಪದಲ್ಲೂ ಅಲ್ಲೆಲ್ಲೂ ಭಯ ಆಗಲಿಲ್ಲ. ಆ ಸಣ್ಣ ಹೇಜಲ್ಲಿ ಅಷ್ಟು ಭಯ ಬಿಟ್ಟರೆ ಇನ್ನೆಲ್ಲಿ ಸರ್ಪಗಳಿದ್ರು ಭಯ ಇಲ್ಲ, ಇಲ್ಲವೇ ಇಲ್ಲ. ಅದು ಯಾಕೆ ಗೊತ್ತಿಲ್ಲ, ಅದು ಬರ್ತಾನೆ ಇಲ್ಲ. ಅದು ನಮ್ಮ ಹಾಗೇನೆ ಪ್ರಾಣಿ. ಅದಕ್ಕೆ ನಾವು ತೊಂದರೆ ಕೊಡೋದಂತ ಗೊತ್ತಾದರೆ ಮಾತ್ರ ಬಹುಶಃ ಅದೇನಾದರೆ ಮಾಡಬಹುದೇನೋ, ತೊಂದರೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಈ ಪದ್ಧತಿಯಲ್ಲಿ ಈಗಲೂ ನನಗೆ ಕಾಲಾರು ನೋಡಿದ್ರೆ ಇದೇನೋ ಅಂತ ಕೇಳ್ತಾರೆ. ಬಟ್ ಅದು ಹಾಗೆ ಕಾಣುತ್ತೆ. ಅದು ಆ ನಾಲ್ಗೆ ಅಂದ್ರೂ ಅದೇನೋ ಆಗಲ್ಲ, ಸಾಮಾನ್ಯವಾಗಿ ಏನೂ ಆಗಲ್ಲ, ನನಗೆ ಮಚ್ಚೆ ಥರ ಉಳ್ಕೊಂಡಿರುತ್ತೆ. ಇದು ಏನೇನೂ ಭಯವಲ್ಲ ನನಗೆ. ಇದೇ ರೀತಿಯೇ ಸಾಗರದ ಒಂದು ಜ್ವಾಲಾಮಾಲಿನಿ ಕ್ಷೇತ್ರವಾಗಿರುವಂಥದ್ದು ಏನಿದೆಯೋ ಆ ಕ್ಷೇತ್ರದಲ್ಲಿ ಈ ಪೆಪ್ಪರ್ ಕ್ವೀನ್ ಅಂತ ಹೆಸರನ್ನು ಖ್ಯಾತಿಯನ್ನು ಪಡೆದಾಕೆ, ಹೆಸರು ಜ್ಞಾಪಕ ಬಂದರೆ ಹೇಳ್ತೀನಿ, ಪೆಪ್ಪರ್ ಕ್ವೀನ್, ನೀವು ಗೂಗಲ್ಗೆ ಹೋದ್ರೆ ಗೊತ್ತಾಗುತ್ತೆ. ಆ ಕ್ಷೇತ್ರ ನಾನು ಉಳ್ಕೊಂಡಿದ್ದೆ. ಅಲ್ಲಿ ಜೈನ ಮಂದಿರ, ಪದ್ಮಾವತಿ ದೇವಾಲಯ, ಜ್ವಾಲಾಮಾಲಿನಿ ಕ್ಷೇತ್ರ, ಅಲ್ಲಿ ಒಂದು ಪುರಾತನವಾದದ್ದು ಹಳೆಯ ದೇವಸ್ಥಾನ. ಆ ರಾತ್ರಿ ನಾನು ಸಂಜೆ ಗೋಧೂಳಿ ಲಗ್ನಕ್ಕೆ ಸಂಧ್ಯಾವಂದನೆ ಮಾಡಿ ಎಲ್ಲ ಕುಳಿತುಕೊಂಡ್ರೆ 9:30 ಗಂಟೆ ಆಗ್ತಿತ್ತು. ಇಲ್ಲಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಭಟ್ರು ಬರೋರು, ನಡ್ಕೊಂಡು ಬರೋರು ಪಾಪ, ಬ್ಯಾಟ್ರಿ ಹಿಡ್ಕೊಂಡು 4-5 ಕಿಲೋಮೀಟ್ರ್ ಬರಬೇಕು. ಆ ಟೆಂಪಲ್ಗೆ 14 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಅಲ್ಲಿಂದ ಆಚೆಗೆ ನಾನು 4 ಕಿಲೋಮೀಟರ್ ದೂರದಲ್ಲಿ ಆ ಟೆಂಪಲಲ್ಲಿ ಕುಳಿತು ಧ್ಯಾನ ಮಾಡ್ತಿರ್ತೀನಿ. ಯಾಕೆ ಸ್ವಾಮಿ ನೀವು ಅಲ್ಲಿ ಹೋಗ್ತೀರಿ, ತುಂಬ ಹುಳ ಉಪ್ಪಟೆ, ಈ ಕಾಡಲ್ಲಿ ಚಿರತೆ ಹುಲಿ ಬೇಕಾದಷ್ಟಿದೆ, ನೀವಿಲ್ಲೇ ಮಾಡ್ಬೋದಲ್ಲ ದೇವಸ್ಥಾನದಲ್ಲಿ, ಯಾಕೆ ನನಗೆ ಗೊತ್ತೇ, ನನ್ನ ಮನಸ್ಸು ಆ ಕಡೆಗೆ ಸೆಳೆತ ಮಾಡ್ತಾ ಇದೆ ಅಂತೇಳಿ ಅಲ್ಲಿಗೆ ಹೊರಟು ಮಾಡ್ತಾ ನನಗೆ ಅಲ್ಲಿಂದ ಒಂದು ಮೆಸೇಜ್ ಬಂತು. ಅಲ್ಲೂ ಕೂಡ ಈ ಸರ್ಪಗಳು ಇವ್ರು ಹೇಳಿದಾಗೆ ಬರ್ತವೆ ಹೋಗ್ತವೆ. ಆ ನಂತರ ನಾನು ಕಣ್ಣು ಬಿಟ್ಟು ನೋಡುವಾಗ ಆ ಸರ್ಪ ಇವ್ರು ಹೇಳ್ತಾಯಿದ್ರು, ಸ್ವಾಮಿ ಅದು ಪಾಳ ಬಿದ್ದ ದೇವಸ್ಥಾನ, 100ಕ್ಕೆ 100 ಬೇಕಾದಷ್ಟಿದ್ದಾವೆ, ಬಟ್ ನನ್ನ ಮನಸ್ಸು ಮಾತ್ರ ಅಲ್ಲೇ ಧ್ಯಾನಕ್ಕೆ ಕೂರಿಸ್ತಾ ಇತ್ತು. ಆನಂತರ ಒಂದು ಸಲ ಕಣ್ಣು ಬಿಟ್ಟು ನೋಡಿದಾಗ ಹೀಗೆ ಮೇಲೆ ಅದು ಹೋಗಿದ್ದು. ಇಲ್ಲಿ ಭಯ ಆಗಲಿಲ್ಲ. ಒಂದು ದೇವಾಲಯದಲ್ಲಿ ಮಲಗಿದ್ದೇನೆ. ಅಲ್ಲಿ ನಮ್ಮ ಅತ್ತೆಯವರು ಇದ್ದರು. 11:30-12 ಗಂಟೆ ಅಂತ ಕಿರಿಚಿಬಿಟ್ರು. ನನ್ನ ಬ್ಲ್ಯಾಂಕೆಟ್ ಮೇಲೆ ಹಿಂಗೆ ಹೋಗ್ತಾ ಇದೆ. ಮತ್ತು ನಾನು ಅಂತ ಎದ್ದರೆ ಮತ್ತು ಬ್ಲ್ಯಾಂಕೆಟ್ಗೆ ಹಾಗೇ ಇದೆ, ಮತ್ತು ಕೈಗೆ ಸುತ್ತಕೊಳ್ತು. ಸರಿ, ಆವಾಗಲೂ ನಿಧಾನಕ್ಕೆ ಬ್ಲ್ಯಾಂಕೆಟ್ಗೆ ಬಿಟ್ಕೊಂಡು ಹೀಗೆ ಹೇಳ್ಕೊಂಡು ಮತ್ತೆ ತಗೊಂಡು ಬಿಟ್ಟಿದ್ದೀನಿ. ಇಲ್ಲೆಲ್ಲೂ ನನಗೆ ಭಯ ಆಗಲಿಲ್ಲ. ಅಂದರೆ ಸರ್ಪಗಳು ಎಲ್ಲೋ ಒಂದು ಕಡೆ ಕಾಣಿಸ್ಕೊಂಡು ನನ್ನ ಜೊತೆ ಒಡನಾಟ, ಬಟ್ ಅದು ಕಚ್ಚಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಬಹುಶಃ ಅದು ಕಚ್ಚಲೇಬೇಕು ಅಂತಿದ್ದರೆ ಆಗಬಹುದೇನೋ.
ಅಲ್ಲಿ ಭಯ ಆಗಲಿಲ್ಲ. ಬಟ್ ನಮ್ಗಳಿಗೆ ನೋಡಿದ್ರೇ ಭಯ ಆಗ್ಬಿಡುತ್ತೆ ಗುರುಗಳೇ. ನನಗೆ ಅಭ್ಯಂತರ ಇಲ್ಲ. ಆಮೇಲೆ ನನ್ನ ಜೊತೆಗೆ ಇದ್ದು ಅವು. ಆಮೇಲೆ ಕ್ಲೈಂಟ್ಸ್ ಎಲ್ಲ ನೋಡು ಭಯ ಪಡೋರಲ್ಲ, ಅದು ಏನಾಗುತ್ತೆ ಅಂತ ನಾನು ಈಗ ಕುಳಿಸ್ಕೊಳ್ತೀನಿ ಅಂದ್ಕೊಳ್ಳಿ. ನಮ್ಮ ಹುಡುಗ ಒಬ್ಬ ಸಾಯಿಬಾಬಾ ಭಜನೆ ಮಾಡುವಾಗ, ಸಾಯಿಬಾಬಾ ಆರಾಧನೆ ಪೂಜೆ ಮಾಡುವಾಗ ಅದು ಹೇಗೋ ಬಂದುಬಿಟ್ಟಿದೆ ಅಲ್ಲಿಗೆ. ಅವನು ಆನಂದ್ ಅಂತ ಒಂದು ಹುಡುಗ, ಅವನು ಭಾಳ ಚೆನ್ನಾಗಿ ಪೂಜೆ, ಮೊದಲು ಹೇಳಿದ್ದೇನೆ ಅವನನ್ನು. ಆ ಪಕ್ಕ ಓಡಾಡ್ತಾ ಇತ್ತು, ಅವನು ಹಿಡಿದುಬಿಟ್ಟ. ಅದನ್ನು ಹಿಡಿದುಬಿಟ್ಟು ಸ್ವಲ್ಪ ಹಾಲು ಏನು ಇಟ್ಟಿದ್ದು ಅದೇನು ಕುಡ್ದಿಲ್ಲ. ಮತ್ತೆ ಬಿಟ್ಬಿಡಪ್ಪ, ಹಂಗೆಲ್ಲ ಹಿಡ್ಕೊಳ್ಬಾರ್ದು, ಹಿಂಸೆ ಕೊಡಬಾರ್ದು, ಯಾವುದೇ ಕಾರಣ ಬಿಟ್ಬಿಡು ಅಂತಂದರೆ ಅವನು ಏನು ಹಿಡ್ಕೊಂಡಿದ್ದ ದಿನವೋ ಗೊತ್ತಿಲ್ಲ, ಬಿಟ್ಟ. ಅದು ನೆಕ್ಸ್ಟ್ ಡೇ ಬಂದು ಆ ಸಾಯಿಬಾಬಾ ಆ ಮಗಳಲ್ಲೇ ಇರೋವಂಥದ್ದು. ಅವನೇನು ಮಾಡಿದೆ ಅಂದರೆ ಮೇಲೆ ನನ್ನ ರೂಮಿಗೆ ತಂದು ಬಿಟ್ಬಿಟ್ಟ. ರೂಮಲ್ಲೇ ಓಡಾಡುತ್ತೆ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇರುತ್ತೆ. ನಾವು ರಾತ್ರಿ ಅದಕ್ಕೆ ಏನೇನೋ ಈ ತರಕಾರಿಗಳಂತೆ ಅವನು ಹಾಲು ಮೊಟ್ಟೆ ಏನೇನೋ ಇಡ್ತಾನೆ, ಏನೂ ಮುಟ್ಟಿರಲ್ಲ, ಅದು ಏನೂ ಮುಟ್ಟಿರಲ್ಲ. ಆ ಸ್ವಲ್ಪ ನೀರ್ಗೀರು ಕುಡಿತಾ ಇತ್ತೇನೆ, ಬಟ್ ನಮಗದು ಅಷ್ಟಾಗಿ ಗೋಚರ ಆಗ್ತಾ ಇರಲಿಲ್ಲ. ಸರಿ ಕಣ, ಇದೆಲ್ಲ ಪ್ರಾಣಿ ಹಿಂಸೆ ಆಗುತ್ತೆ, ಅದೇನೂ ತೊಗೊಳ್ತಾ ಇಲ್ಲ, ಮತ್ತು ಏನಾದರೂ ಮಾಡಿದ ನಾ ಬಿಟ್ಬಿಡು ಅಂತೇಳಿ. ಬಟ್ ಬಂದಾಗ ಒಂದು ಲವಲವಿಕೆ ತೋರಿಸುತ್ತೆ, ಆ ರೂಮೊಳಗೆ ಬಂದರೆ ತುಂಬ ತೋರಿಸುತ್ತೆ. ಬಟ್ ಎಲ್ಲೋ ಆ ಮೂಲೆಯಲ್ಲಿ ಇದೆ ಅಂತಂದರೆ ನನ್ನನ್ನು ಭೇಟಿಯಾಗಕ್ಕೆ ಬಂದವರು ಅದನ್ನು ನೋಡಿದ್ರೆ ಓಡೋಗ್ತಿದ್ರು. ಸರಿ ಇದು ಕರೆಕ್ಟ್ ಅಲ್ಲ ಕಣ ಇದು ಮಾಡೋದು ಅಂದ್ಬಿಟ್ಟು ಅದನ್ನೇನು ಮಾಡಿದೆ, ಮತ್ತೆ ತೆಗೆದುಬಿಟ್ಟು ದೂರ ಬಿಟ್ಟು ಬಂದ್ವಿ. ದೂರ ಬಿಟ್ಟು ಬಂದರೆ ಮತ್ತು 2 ಸಲ, ಈ 2 ಸಲ 3 ಸಲ ಬಂದದ್ದು ಯಾರಾದರೂ ಆ ಸಂದರ್ಭದಲ್ಲಿ ನಮ್ಮ ಭಕ್ತರಿದ್ದವರೆಲ್ಲರೂ ಇದು ಗೊತ್ತಿದೆ, ಭಾಳ ಜನ ಗೊತ್ತಿದೆ. ಈ ತರಹದ್ದು ಎಲ್ಲೂ ಭಯ ಆಗಲಿಲ್ಲ. ಬಟ್ ನನಗೆ ಭಯ ಆದ ಒಂದು ಪ್ಲೇಸ್ ಅಂತಂದರೆ, ಈ ಜಗತ್ತಿನಲ್ಲೇ ಎಲ್ಲೂ ಇಲ್ಲದ ಒಂದು ದೇವಾಲಯವೇ ಅಂತಂದರೆ ಇಷ್ಟಕಾಮೇಶ್ವರಿ ದೇಗುಲ. ಇಷ್ಟಕಾಮೇಶ್ವರಿ ಅಂತ, ಇಷ್ಟಕಾಮೇಶ್ವರಿ ಇರಬಹುದೇನೋ, ಇಷ್ಟಕಾಮೇಶ್ವರಿ ಅಂತ ದೇಗುಲ ಈ ಜಗತ್ತಿನಲ್ಲಿ ಅದೊಂದೇ ಇರೋದು ಶ್ರೀಶೈಲಂನ ಇಷ್ಟಕಾಮೇಶ್ವರಿ ದೇಗುಲ ಇರತಕ್ಕಂತಹದ್ದು ನೀವು ಸಾಮಾನ್ಯವಾಗಿ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನೀವು ನಿಮ್ಮ ಕಾರು ಬಸ್ ಇವೆಲ್ಲ ಹೋಗೋದಿಲ್ಲ ಅಲ್ಲಿಗೆ. ನೀವೇನಾದರೂ ಟ್ರಕ್ಕು ಜೀಪ್ ಜೊತೆಗೆ ಏನಾದ್ರು ಹೋದರೆ ಹೋಗ್ಬೋದು. ನಾನು ನಡೆದೇ ಹೋಗಿದ್ದು. ಅಲ್ಲಿಂದ ಬಹಳ ಕಿರಿದಾದ ದಾರಿ ಬಿಡಿ, ಅದು ಹೋಗೋಕೆ ಅಷ್ಟೇ ಗುಂಡಿಗೆ ಬೇಕು. ಬಟ್ ನಾನು ಎಲ್ಲಾದರೂ ಅದರ ಬಗ್ಗೆ ಹೋದಿರ್ತೀನಿ ಅಂದರೆ ಸ್ವಲ್ಪ ಅದನ್ನು ನಾನು ಬಿಡಲ್ಲ. ಸಾಧ್ಯ ಆದಷ್ಟು ಅದನ್ನು ಮುಟ್ಟಲಿಕ್ಕೆ ಪ್ರಯತ್ನ ಪಡ್ತೀನಿ. ಆ ಥಿಂಗ್ಸನ್ನು ಪಡ್ಕೊಳ್ಳೋದೇ ಬಿಡಲ್ಲ, ಅದನ್ನು ಪಡೆದೇ ತೀರ್ತೀನಿ. ಈಗ ಸ್ವಲ್ಪ ನನಗೆ ಹಠ ಸ್ವಭಾವ ಇದ್ದದ್ದು. ಒಂದು ಮೂಲಿಕೆಗೋಸ್ಕರ ಇಷ್ಟೇ ತೀರಾ ಸಣ್ಣದದು, ಅಸ್ಸಾಂ ಕಾಡಿಗೆ ಹೋಗೇ ಬಂದಿರ್ತೀನಿ. ಆ ಮೂಲಿಕೆ ಬೇಕು ಅಂದರೆ ಬಿಟ್ಟಿರಲ್ಲ. ಅದು ತಾಂತ್ರಿಕಕ್ಕೆ ಸಂಬಂಧಪಟ್ಟ ದೇಶ ಅದು. ಅದಕ್ಕಾಗಿ ಆ ಇಷ್ಟಕಾಮೇಶ್ವರಿ ದೇಗುಲ ನಾನು ಆ್ಯಕ್ಚುಲಿ ಹೇಳಬಾರ್ದು, ನೀವು ಭಯ ಪಟ್ಟಿದ್ದೊಂದಕ್ಕೆ ಮಾತ್ರ ಆ ಪ್ಲೇಸ್ ಹೇಳ್ಬೇಕಾದ್ರೆ ಹಾಗಾಗತ್ತೆ. ಅಲ್ಲಿ ಇಷ್ಟಕಾಮೇಶ್ವರಿ ದೇಗುಲ ಹೇಗಿರ್ತಾಳೆ ಅಂತಂದರೆ, ಅಲ್ಲಿ ಅಮ್ಮ ಆ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂತಹ 1-2 ಗೋಪುರಗಳನ್ನು 2 ಮಹಾದ್ವಾರಗಳನ್ನು ಹಾದು ಹೋಗ್ತಾ ಒಂದು ಗುಹೆ ಒಳಗಡೆ ಹೋಗಬೇಕು. ಆ ಗುಹೆಯ ಆ ಬೆಟ್ಟದ ಮೇಲೆಲ್ಲ ಅದ್ಭುತವಾಗಿರತಕ್ಕಂತಹ ವನಸ್ಪತಿಗಳಿದೆ. ತುಂಬ ದೊಡ್ಡ ಮಟ್ಟದ ರಾಶಿಗಟ್ಟಲೆ ನಿಮಗೆ ಸಿಗಬೇಕು ಮೂಲಿಕೆಗಳು ಅಂತಂದರೆ, ಕೆಲಸ ಆಗಬೇಕು ಅಂತಂದರೆ ನಾನು ಕೆಲವೊಂದು ಮೂಲಿಕೆಗಳು ಅಲ್ಲಿಂದಲೇ ತರಿಸ್ತೇನೆ. ಅಂತಹ ಆ ಒಂದು ಮಲ್ಲಿಕಾರ್ಜುನ ತಪ್ಪಲು ಬೆಟ್ಟ ಅಂತ ಏನಿದೆಯೋ ಆ ಗುಹೆಯ ಒಳಗಡೆ ಆ ಕಾಮೇಶ್ವರಿ ದೇಗುಲವಿದೆ. ಆ ಕಾಮೇಶ್ವರಿ ದೇಗುಲದ ಒಳಗಡೆ ಹೊಕ್ಕಿದ್ರೆ ಆಕೆ ಚತುರ್ಭುಜೆ. ಕಾಮೇಶ್ವರಿ ಅಂತಂದರೆ 8 ಭುಜಗಳಿರಬೇಕು. ಅಲ್ಲಿ ಇಷ್ಟಕಾಮೇಶ್ವರಿಗೆ 4 ಭುಜಗಳಿದೆ. ಅಂದರೆ ವೈಷ್ಣವ ಸಂಪ್ರದಾಯ ಆ್ಯಂಡ್ ಶೈವ ಸಂಪ್ರದಾಯ ಇಬ್ಬರೂ ಸೇರಿ ಆರಾಧನೆ ಮಾಡತಕ್ಕಂಥ ಭಂಗಿಯಲ್ಲಿ ಆಕೆ ಕಂಗೊಳಿಸ್ತಾಳೆ. ಅಂದರೆ 2 ಹಸ್ತಗಳಲ್ಲಿ 2 ಪದ್ಮಗಳನ್ನು ಹಿಡಿದಿರುತ್ತಾಳೆ, ಮತ್ತೊಂದು ಕೈಯಲ್ಲಿ ಜಪಮಾಲೆಯನ್ನು ಹಿಡಿದಿರುತ್ತಾಳೆ, ಇನ್ನೊಂದು ಕೈಯಲ್ಲಿ ಶಿವಲಿಂಗವನ್ನು ಹಿಡಿದಿರುತ್ತಾಳೆ. ಈ ಮುದ್ರೆಯಲ್ಲಿ ಕಾಣಿಸ್ಕೊಳ್ತಾಳೆ ಆಕೆ ಇಷ್ಟಕಾಮೇಶ್ವರಿ ಅಂತ. ನೀವು ಕೋರಿಕೆಗಳ ಈ ಮೂಟೆ, ಒಂದು ಬ್ಯಾಗ್ ತುಂಬ ನೀವು ಏನಾದರೂ ತೊಗೊಂಡು ಬಂದರೆ ಹೆಂಗೆ ತೊಗೊಂಡು ಹೋಗ್ತೀರಿ, ನಿಮ್ಮ ಇಷ್ಟಾರ್ಥಗಳು ಏನೇನು ಬೇಕು ಅಂತ ಕೋರಿಕೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟರೆ ಇಲ್ಲ ಅಥವಾ ಆಗೋದಿಲ್ಲ ಅಂತಕ್ಕಂತಹ ಮಾತೇ ಇಲ್ಲ ಅಲ್ಲಿ. ಅದು ಅಂತ ಇಷ್ಟಕಾಮೇಶ್ವರಿ ಕ್ಷೇತ್ರ, ಅದು ಹೋಗೋದು ಬಹಳ ಕಷ್ಟ. ಎಷ್ಟು ವರ್ಷಗಳ ಹಿಂದೆ ಹೋಗಿದ್ರಿ ಗುರುಗಳೇ? ನಾನು 2009-10 ಆ ನಂತರ ನಾನು ಅಲ್ಲಿ ಹೇಗೋ ಇಲ್ಲಿ ಒಂದು 10 ಜನ ಹೋದವರು. ಬಟ್ ನನಗೆ ನೋಡೋಣ, ಇವರೆಲ್ಲ ಧ್ಯಾನ ಪೂಜೆ ಪ್ಲಸ್ ಅದ್ರ ಜೊತೆಗೆ ಅಲ್ಲಿ ಅನುಷ್ಠಾನ ಸೇವೆ ಇದರಲ್ಲಿ ಇದ್ದು ಬಿಡ್ತಾರೆ. ನನಗೆ ಸ್ವಲ್ಪ ಈ ಮೂಲಿಕೆಗಳ ಮೇಲೆ ಸ್ವಲ್ಪ ತಾಂತ್ರಿಕತೆ ಹೆಚ್ಚು ಒತ್ತು ಕೊಡುವಂಥದ್ದು ನನ್ನ ಜಾತಕ. ಯಜ್ಞಗಳ ಫಲ 1 ವರ್ಷ ಕೊಡ್ತೆ ಕಣಯ್ಯ, ನನಗೊಂದಲ್ಲಿ ಫಲ ಬೇಕು, ಹೀಗೆ ಸ್ವಲ್ಪ ನನ್ನ ಸ್ವಭಾವ.
ಬಟ್ ನಮ್ಮಲ್ಲಿ ಆ ವಾದ ನಡೆಯುವಾಗ ನಾನು ಏನಂತಂದ್ರೆ ಸ್ವಲ್ಪ ನನಗೆ ಮನಸ್ಸಿಗೆ ಹೇಳಿತು ಅಂತಂದರೆ ಆ ಸಿಕ್ಸ್ ಸೆನ್ಸ್ ಮಾತಾಡ್ತು ಅಂತಂದರೆ ಅಲ್ಲಿಗೆ ಹಾಗೇ ಹೊರಟೋಗ್ತೀನಿ. ನನಗೆ ಹಂಗೆ ಹೇಳ್ಕೊಂಡು ಹೋಗುತ್ತೆ. ಅಲ್ಲಿ ಹೋದ ಮೇಲೆ ಪ್ಲಸ್ ಇವರೆಲ್ಲ ಬಹಳ ಹುಡುಕಾಟ ಮಾಡಿದ್ದಾರೆ, ಬಹಳಷ್ಟು ಜನ ಹುಡುಕಾಟ ಮಾಡಿದ್ದಾರೆ. ಅವ್ರ ಪಾಡಿಗೆ ಅವ್ರು 3 ದಿನ ಬಂದಾಯಿತು. ನಾನು ಮಾತ್ರ ಅಲ್ಲಿ ಸೇರಿಕೊಂಡು ಬಹುಶಃ ನಾನು ಅಲ್ಲಿಂದ ವಾಪಸ್ ಬಂದಿದ್ದು ಒಂದು ಪವಾಡ. ಬರಲಿಕ್ಕೆ ಸಾಧ್ಯವೂ ಇಲ್ಲ, ಬರಲಿಕ್ಕೆ ಆಗಲ್ಲ. 2 ರಾತ್ರಿ 3 ರಾತ್ರಿ ಕಲಿಯೋಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅಭಯಾರಣ್ಯ, ದಟ್ಟ ಕಾಡು, ಅದರ ಒಳಗಡೆ ನೀವು ಹೋಗಬೇಕಾದ್ರೇ ಆ ಶಿಥಿಲಾವಸ್ಥೆ ಒಳಗಡೆ ಹೋಗ್ತಾ ಗುಹೆ ಒಳಗಡೆ ಸೇರಿಕೊಂಡ್ರೆ ಮುಗೀತು. ಬಹುಶಃ ಅಲ್ಲಿ ಈ ಪದ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಅಲ್ಲಿ ಕಾಪಾಲಿಕರ ವಾಸ. ಕಾಪಾಲಿಕರ ವಾಸ ಅಂತಂದ್ರೆ ಅವರ ನರಬಲಿಯನ್ನು ಕೇಳುವಂಥ ಜನ ಅವರು. ನರಬಲಿನೇ ಬೇಕು ಅವರಿಗೆ. ಬಹುಶಃ ಅಲ್ಲಿ ಇದ್ದದ್ದು ನನ್ನ ಮನಸ್ಸು ಬದಲಾಗಿದ್ದು ನಾನೊಂದು ಲೋಕಕ್ಕೆ ಹೊರಟ ಹಾಗೆ. ನನಗಿನ್ಯಾರೂ ಕಾಣಿಸಲ್ಲ. ನಾನೀಗ ಬಂದಿದ್ದೇನೆ ಶ್ರೀಶೈಲಂ, ಇದ್ಯಾವುದು ಗೊತ್ತಿಲ್ಲ ನನಗೆ. ನಾನೊಂದು ಲೋಕ. ಬಟ್ ಭಯಪಟ್ಟ ಕ್ಷೇತ್ರ ಅಂತಂದರೆ ಇನ್ನು ನನಗೆ 2ನೇ ದಿನ ಅಲ್ಲಿ ಸ್ವಲ್ಪ ತಣ್ಣಗೆ ನೀರು ಬರ್ತಾ ಇರುತ್ತೆ. ಎಷ್ಟು ಚಳಿ ಅಷ್ಟು ಚಳಿ ಆಗುತ್ತೆ, ತುಂಬ ಮೈ ಕೊರೆಯುತ್ತೆ. ಅಂಥ ನೀರಲ್ಲಿ ನಾನು ಅದು ಒಂದು ಬ್ಯಾಗ್ ಅಷ್ಟೇ ಹಾಕೊಂಡು, ನನಗೆ ಯಾವಾಗಲಾದರೂ ಅಷ್ಟೇ ಎಲ್ಲಿ ಆದರೂ ಅಷ್ಟೇ, ಇವನ್ ಏರ್ಪೋರ್ಟಿಂದ ಎಲ್ಲಿಗೆ ಹೋದರೂ ಒಂದು 3-4 ಜನ ಹುಡುಗರು ಇದ್ದೇ ಇರ್ತಾರೆ. ನಾನು ಸಿಂಗಲ್ಲಾಗಿ ಹೋಗಿರ್ತಕ್ಕಂತಹ ಕ್ಷೇತ್ರಗಳು ಅಂತಂದರೆ ಇದೊಂದು ಮತ್ತೊಂದು. ಒಳಗಡೆ ಹೋಗಿರ್ತಕ್ಕಂಥದ್ದು ಹೋಗಿರ್ತಕ್ಕಂಥದ್ದು ಮತ್ತೊಂದು ಹೇಳ್ತೇನೆ. ಈ ಕ್ಷೇತ್ರದ ಒಳಗಡೆ ಹೋಗಿ 2ನೇ ದಿನ ಕುಂಕುಮ ಇಲ್ಲ ಅಲ್ಲೆಲ್ಲೂ ಕೂಡ. ಅಮ್ಮನ ಹಣೆಯಲ್ಲಿರ್ತಕ್ಕಂಥ ಕುಂಕುಮ ಸ್ವಲ್ಪ ಇತ್ತು, ಹಿಂಗೆ ತೆಗೆದು ಹಿಂಗೆ ಇಟ್ಕೊಳ್ಳೋಣ ಅಂತ ಹೋದರೆ ಬೆರಳು ಈಗ ನಮಗೆ ಟಚ್ ಮಾಡಿದ ಹೆಂಗಾಗುತ್ತೆ ಹಂಗಾಗ್ತಾ ಇದೆ. ಮೆತ್ತಗೆ ಹೋಗ್ತಾ ಇದೆ. ಮೆತ್ತಗೆ ಹೋದಾಗ ಒಂದು ವಾಯ್ಸ್ ಕೇಳಿಸ್ತಿ, ಏ ಎದವಾ ಏನ್ಟ್ರಾ ಅಂತ ಏನೋ ಕೇಳಿಸ್ತು. ಈ ಎದವಾ ಅಂತನಲ್ಲ ಇವನು, ఏంది నన్ను ఎదవా అంటున్నావు? నేను ఎదవా అనలేదు, యాదవా అన్నాను. నువ్వు వెనక చెన్న యాదవుడయ్యావు, ఇప్పుడు ಶ್ರೀವೈಷ್ಣುಡ నువ్వు ಅಂತ ಒಂದು ವಾಯ್ಸು. ಅದು ಕೇಳಿಸಿ ನಾನು ಬೆಚ್ಚ ಬಿದ್ದುಬಿಟ್ಟೆ. ನಾನು ಹಿಂದಿನ ಜನ್ಮದ ಏನು ಅಂತ ಅಲ್ಲೇ ನನಗೆ ಗೊತ್ತಾಗಿತ್ತು. ಅದಾದ ಮೇಲೆ 8 ಕಡೆ ನಾನು ಚೆಕ್ ಮಾಡಬೇಕಲ್ಲ, ತಾಳೆಗೆರೆಯಿಂದ ಚೆಕ್ ಮಾಡಿದ ಪ್ರತಿಯೊಂದು ಅದೇ ಆನ್ಸರ್ ಬಂತು. ನಾನೊಬ್ಬ ಹಸುಗಳಿಗೆ ಸಂಬಂಧಪಟ್ಟವ, ಈ ಯಾದವ ಕುಲಕ್ಕೆ ಸಂಬಂಧಪಟ್ಟ ಹಿಂದಿನ ಜನ್ಮ ಅನ್ನೋದು ಅಲ್ಲಿಂದ ಮತ್ತೆ ನಾನು ರಿಸರ್ಚ್ ಹೇಳ್ತೀನಿ. ಅಷ್ಟು ಈಸಿ ಒಪ್ಕೊಳ್ಳಲ್ಲ ನಾನು. ಮತ್ತೆ ಅದು ಹಿಂಗೆ ಇಟ್ಟು ಕೂಡಲೇ ಒಂದಷ್ಟು ದೂರದಲ್ಲಿ ನಾನು ಬೆಚ್ಚ ಬಿದ್ದು ಹಿಂದಕ್ಕೆ ಬಂದೆ. ಓ ಗಾಡ್, ನಾನು ಇಲ್ಲಿಗೆ ಯಾಕೆ ಬಂದೆ, ಇಲ್ಲಿ ಏನಕ್ಕಾದರೂ ಬಂದೆ, ಇದುವರೆಗೂ ಮನುಷ್ಯರು ಮುಟ್ಟಿದಿರೋ ಪ್ಲೇಸ್ ನೀನು ಮುಟ್ಟಿದೀಯಾ ಅನ್ನೋದಂದ್ರೆ ಆ ತೆಲುಗು ಬಂದಾಗ ಎವರು ಮುಟ್ಟದ ಜಾಗನೂ ಮುಟ್ಟ್ಯಾವು. ನೀವು ಏನೋ ಆ ಪದಗಳು ಹಂಗಿತ್ತು, ಬಟ್ ನನಗೆ ಸ್ವಲ್ಪ ಇದು ಜಾಸ್ತಿ ಆಯ್ತು ಅಂತ. ಹಾಗೆ ಭಯ ಆ ವಾಯ್ಸ್ ಯಾವಾಗ ಬಂತು ಅವಾಗ. ಆಮೇಲೆ ಆ ಕಾಪಾಲಿಕರ ಬಗ್ಗೆ ನಾನು ತಿಳ್ಕೊಂಡಿದ್ದೆ. ಓ ಇವರು ನಾನು ಸಿಕ್ಕಿದ್ದೇನೆ ಅಂತ, ಇವ್ರಿಗೆ ಏನೋ ಮಾಡ್ತಾರೆ ಅಂತ ಕೂಡ ನನಗೆ ಗೊತ್ತಾಗ್ಬಿಡ್ತು, ಇದು ಸಾಧ್ಯ ಇಲ್ಲ ಅಂತ. ಮತ್ತು ಆ ನಂತರ ಹಾಗೆ 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 ಅದು ನಿಂತು ಬಿಡ್ತು. ವಾಯ್ಸೆಲ್ಲ ಕೂಡ ಏನು ತೊಂದರೆ ಇಲ್ಲ. ಮಂತ್ರ ನನಗೆ ಪ್ರಜ್ಞೆ ಬಂದಾಗ ಎದ್ದು ಬರಬೇಕಾದ್ರೆ ಒಂದು ರೀತಿ ನಾನು ಈಗಲೂ ಸಂಪಿಗೆ ಇಷ್ಟಪಡ್ತೀನಿ ಅಂತಂದ್ರೆ ಅಲ್ಲಿಂದ ಪ್ರಾರಂಭ ನನ್ನ ಸಂಪಿಗೆ. ಆ ಸ್ಮೆಲ್ ಜಾಸ್ತಿ ಕಾಣಿಸ್ಕೊಳ್ತು. ಈ ಸಂಪಿಗೆ ಯಾವಾಗ ಈ ಸ್ಮೆಲ್ ಜಾಸ್ತಿ ಕಾಣಿಸ್ಕೊಂತು, ಈ ಅಮ್ಮನಿಗೆ ಚತುರ್ಭುಜೆ ಅವಳ ಕೈಯಲ್ಲಿ ಏನು ಕಂಗೊಳಿಸ್ತಾ ಇತ್ತು, ನನಗೆ ಮಾತ್ರ ಕಮಲದ ಕಾಣಿದ್ರೆ ನನ್ನ ಸಂಪಿಗೆ ಕಾಣ್ತಾ ಇದೆ. ಆ ಪದ್ಧತಿಯಲ್ಲಿ ಇರಬೇಕಾದ್ರೆ ಅಲ್ಲಿಂದ ಒಂದಷ್ಟು ಮಣ್ಣು, ಒಂದಷ್ಟು ಮೂಲಿಕೆ ತೆಗೆದುಕೊಂಡು ನಂತರ ನಾನು ಬರಬೇಕಾದ್ರೆ ಇವರೆಲ್ಲರೂ ಕೂಡ ಅವತ್ತೆಲ್ಲ ಇಷ್ಟೆಲ್ಲ ಇರಲಿಲ್ಲ. ಈ ಮೊಬೈಲು ನಿಮ್ಮ ಇವು ಸ್ವಲ್ಪ ಇತ್ತು, ಕಡಿಮೆ. ಈ ಪದ್ಧತಿಯಲ್ಲಿ ಸಿಲುಕೊಂಡಾಗ ಬಹಳ ಕಷ್ಟಪಟ್ಟದ್ದು ಒಂದಾದ್ರೆ ಭಯ ಪಟ್ಟದ್ದು ಅದೇನೆ. ಭಯ ಪಟ್ಟ ಮೇಲೆ ಹೋಗ್ತಾ ಬರ್ತಾ ಮಾತ್ರ ಸುಮಾರು ಕಾಣಿಸ್ಕೊಳ್ತಾವ ಹಾವುಗಳು. ಅಲ್ಲೆಲ್ಲೂ ನಾನು ಭಯ ಪಟ್ಟಿಲ್ಲ. ಬಟ್ ಅದು ಮೆಟ್ಟಿಗೆ ಹೋಯ್ತಲ್ಲ, ಅಲ್ಲಿ ಸ್ವಲ್ಪ ಭಯ ಪಟ್ಬಿಟ್ಟೆ ನಾನು. ಓ ಗಾಡ್, ಇದೇನಿದು ಅಂತ. ಇಲ್ಲಿ ಅಮ್ಮ ಯಾಕೆ ಕೂತಿದ್ದಾರೆ, ಯಾರು ಈ ಅಮ್ಮ ಅಂತ. ಅಂದ್ರೆ ಯಾರೋ ಕೂತಿ ಬಿಟ್ಟಿದ್ದಾರೆ ಇಲ್ಲಿ. ನಾನು ಹೋಗಿ ಅಮ್ಮನ ಶಿಲೆ ಅಂತ ಹೋಗಿ ಮುಟ್ಬಿಟ್ನಲ್ಲ, ಆ ವಾಯ್ಸ್ ಹಂಗೆ ಬಂತಲ್ಲ, ಇಲ್ಲಿ ನನಗೆ ಸ್ವಲ್ಪ ಪರಿಸ್ಥಿತಿ ಚಿಕ್ಕದ ನಾನೇ. ಗಾಡ್ ಏನಿದೆ. ನಂತರ ಅಲ್ಲಿಂದ ಬಂದದ್ದು, ಆವತ್ತು ನಾನು ತಂದದ್ದು ಮಣ್ಣು, ಆವತ್ತಿನ ಮೂಲಿಕೆಗಳು ಇನ್ನೂ ನನ್ನ ಬಳಿ ಉಂಟು. ಅಂದ್ರೆ ನಾನು ಭಯ ಪಟ್ಟದ್ದು ನೋಡಿ. ಇಲ್ಲಿ ಹಾವು ನನ್ನ ನಾಲಿಗೆ ಟಚ್ ಮಾಡಿದಾಗಲೂ ಅಷ್ಟು ಭಯ ಪಟ್ಟಿಲ್ಲ. ಇಲ್ಲಿ ನಾನು ಸಾಗರದ ಹತ್ರ ಜ್ವಾಲಾಮಾನ ಕ್ಷೇತ್ರದಲ್ಲೂ ಕೂಡ ಎಷ್ಟೋ ದಿನಗಳು ಮಾಡಿದ್ದೇನೆ ತಪಸ್ಸದು. ಅಲ್ಲಿ ಕೂಡ ನಾನೇನು ಭಯ ಪಟ್ಟಿಲ್ಲ, ಖುಷಿಯಾಗಿದ್ದೀನಿ. ಇಲ್ಲಿ ನಾನು ಒಂದಷ್ಟು ಬೆಚ್ಚ ಬಿದ್ದಿದ್ದೇನೆ ಅಂದರೆ ಈ ಪ್ಲೇಸ್ ನನಗೆ ಇಷ್ಟಕಾಮೇಶ್ವರಿ ದೇಗುಲದಲ್ಲಿ ನಾನು ಭಯ ಪಟ್ಟದ್ದು. ಇನ್ನೊಂದು ಅಂತಂದರೆ ಬಹುಶಃ ಅದು TV9 ಕೂಡ ಬಂದಿದೆ, ಆಮೇಲೆ ಸನ್ TV ಬಂದಿದೆ. ಬಹಳ ಮುಖ್ಯವಾಗಿರತಕ್ಕಂಥ ಸಿದ್ಧರಂತ ಅವರ ಹತ್ರ ಒಂದಷ್ಟು ಕಾಲ ನಾನು ಇರಬೇಕಾಯ್ತಲ್ಲಿ. ಕೆಲವೊಂದು ಮೂಲಿಕೆಗಳು, ಆ ರಹಸ್ಯ ವಿದ್ಯೆಗಳೆಲ್ಲ ಬೇಕಾದರೆ ತಮಿಳುನಾಡಿನ ತೇಣಿ ಆತನಿಗೆ ಸಣ್ಣ ಏಜಲ್ಲಿ 6 ವರ್ಷಕ್ಕೆ ಮನೆ ಬಿಟ್ಟು ತೊಲಗಿದವ.
ಈಗ 60 ವರ್ಷ ಆತನಿಗೆ ಆ ಕಾಡಲ್ಲೇ ಇರ್ತಾನೆ ಆತ. ಆತನೊಂದು ವಿಚಿತ್ರ ತಲೆನೋವು, ಮಾತಾಡೋದ್ರೆ ಕಷ್ಟ, ಮಾತಾಡಿದ್ರೆ ಕಷ್ಟ. ಟಿ ವಿ ನೈನಲ್ಲೂ ಈ ಎಲ್ಲದರಲ್ಲೂ ಬಂತು ಬಿಡಿ, ಅದೆಲ್ಲ ಬಂದಿದೆ ಆ್ಯಕ್ಚುಲಿ. ಆತನದೊಂದು ತಾಪತ್ರ ಏನಂತಂದರೆ, ಈ ಸ್ವಲ್ಪ ಪ್ರತಿನಿತ್ಯ ಆ ಸಿದ್ಧರಾದ್ರೂ ಈ ಒಂದು ಎಲೆ ಇರುತ್ತಲ್ಲ, ಆ ಎಲೆ ಒಂದು ತಿಂದ್ಬಿಡೋದು, ಹಾಗೆ ಹೋರಾಟ ಮಾಡಿಬಿಡೋದು. ನಮಗೆ ಆ ಎಲೆ ಹೋಗ್ತಾ ಇಲ್ಲ. ಇವನೆಂತಂದ ಯಾವ ಎಲೆ ಪಲ್ಯ ತಿನ್ಕೊಂಡು ಬದುಕು ಸಾಯ್ತಾನೆ, ನಮಗೆ ಒಳ್ಳೆ ಕರ್ಮ ಇದು. ಇರಬೇಕು ಅಂತಾನೆ, ನೀ ಕಲಿಬೇಕು ಇರಬೇಕು ಅಂತಾನೆ, ಎಲೆ ತಿನ್ಬೇಕು ಅಂತಾನೆ. ಎಲೆ ತಿನ್ನೋದೆಲ್ಲಿ ಆಗ್ತಾ ಇಲ್ಲ. ನಮ್ಮ ಹುಡುಗ ಒಬ್ಬ ಇದ್ದಾನೆ, ದಪ್ಪಕ್ಕಿದ್ದಾನೆ, ಸುವರ್ಣ ಟಿವಿಲಿ ಬಿಂದು ಅಂತ, ನಾಗರಾಜ್ ಅಂತ. ಗುರುಗಳೇ, ಒಟ್ಬಿಡೋಣ ಗುರುಗಳೇ, ಇಲ್ಲಿ ಇದ್ರೆ ಸತ್ತೋಗ್ತೀವಿ ನಾವು. ಎಲೆ ತಿನ್ಕೊಂಡು ಆಗಲ್ಲ ಇರೋದು. ಆಗಲ್ಲ. ಆಮೇಲೆ ನೀವೊಂದು ಮೆಣಸಿನಕಾಯಿ ನೋಡಿದ್ರೆ ಯಾವ ಕಲರ್ ನೋಡಿರ್ತೀರಿ, ಒಂದು ಗ್ರೀನ್ ಅಥವಾ ರೆಡ್. ಹೌದು, ಅಲ್ಲೊಂದು 12 ಥರ ಇದೆ ಮೆಣಸಿನಕಾಯಿಗಳೇ. 12 ಥರ, ಕಪ್ಪು ಇದೆ, ರೆಡ್ ಇದೆ, ವೈಟ್ ಇದೆ, ಎಲ್ಲೋ ಇದೆ. ಇಷ್ಟೇ 1 ಇಂಚ್, ಅದು 2 ಇಂಚ್ ಬರೋದೇ ಇಲ್ಲ. ಆ 1 ಇಂಚು ಮೆಣಸಿನಕಾಯಿ ನಿಮಗೆ 2 ದಿನ ತಡ್ಕೋಬೇಕು ನೀವು, ಅಷ್ಟು ಖಾರ. ಒಂದು ಲೋಕಕ್ಕೆ ಹೋಗ್ಬಿಡ್ತೀವಿ ನಾನು, ಅಷ್ಟು ಕಷ್ಟ. ಏನೋ ಮೂಲಿಕೆಗಳಲ್ಲ ಅಷ್ಟೇ, ಮೂಲಿಕೆ ಸಂಬಂಧಪಡೋದು. ಅಲ್ಲಿ ನಾವು ಈತನ ಜೊತೆ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಗರುಡ ಚಿತ್ತರ್ ಅಂತ ಈತನ ಗುರುಗಳು. ಗರುಡ ಚಿತ್ತರ್ ಇರುವಂಥ ಸಮಾಧಿಗೆ ನಿಮ್ಮನ್ನು ನಾಳೆ ಕರ್ಕೊಂಡು ಹೋಗ್ತೀನಿ, ನಾಳೆ ರೆಡಿ ಆಗಿರ್ಬೇಕು ಅಂತಾರೆ. ಅಲ್ಲೂ ನಡಿಬೇಕು. ಅಲ್ಲಿ ನಡಿಬೇಕಾದ್ರೆ ಆಯ್ತು ಒಪ್ಕೊಂಡ್ಬಿಟ್ವಿ, ಬಟ್ ಹಿಂಗಿದೆ ಅದು. ಬೆಳಿಗ್ಗೆ ನಾವು ಬೆಳಗಿನ ಜಾವನೇ ಹೋಗ್ಬೇಕು, ಬಿಸಿಲು ಬರುತ್ತೆ, ಆಗಲ್ಲ ಅಂತ ಹೇಳ್ತಾರೆ. ಎಲ್ಲ ರೆಡಿ ಇದ್ವಿ. ಈತ ಏನು ಊಟ ಕೊಡಲ್ಲ. ಯಾರೋ ಏನಾದ್ರು ಬಂದಿದ್ರೆ ನೋಡಕ್ಕೆ ಬಿಸ್ಕೆಟ್ ಬ್ರೆಡ್ ತಂದಿರ್ತಾರೆ, ಆ ಕೆಳಗಡೆ ಇಳಿದ ಮೇಲೆ ಅವು ಸಿಗ್ತಾವ ನಮಗೆ. ಹಬ್ಬ, ಯಾರೋ ಒಂದು ಬಿಸ್ಕೆಟ್ ಅಂತ ಮುಗಿತ ನಮ್ಗೆ ಅದು ಹಬ್ಬ. ಯಾರು ಬ್ರೆಡ್ ತರ್ತಾರೆ, ಅದು ನಮಗೆ ಖುಷಿ. ಈ ಗೋಲ್ಡನ್ ಟೆಂಪಲ್ ಇದೆ, ನೀವು ನೋಡಿದಿರಲ್ಲ, ಗೋಲ್ಡನ್ ಟೆಂಪಲ್. ಅವ್ರ ಅಮ್ಮ ಬರ್ತಿದ್ಲು, ಮಹಾತಾಯಿ. ಏನೋ ಅಂತ ಅದು ಇದು ತಗೊಂಡು. ಬಟ್ ಅವ್ರು ಯಾವತ್ತೂ ಅವ್ರಿಗೆ ಏನೋ ಕೊಟ್ಟಿದ್ರಂತೆ. ಅದ್ರ ಉದ್ದೇಶವಾಗಿ ನನಗೆ ಸ್ವಲ್ಪ ಅವ್ರು ಏನಂದ್ರೆ, ಯಾರಾದ್ರೂ ಈ ಥರ ಭಕ್ತರು ಅಂತ ಬಂದರೆ ಏನಂದ್ರೆ ಅವ್ರು ತರ್ತಾರೆ, ಅವ್ರು ಮಾಡೋಂಥ ಡ್ರಿಂಕ್ಸ್ ತರ್ತಾರೆ. ಆ ಯಪ್ಪ ಒಂದು ತಗೊಂಡು ಅಂತಂದ್ರೆ ಮುಗೀತು. ಇನ್ನೊಂದು ಹೇಳ್ರ ಅಂತಾನೆ, ಇನ್ನೊಂದು ಅಂತಾನೆ. ಇನ್ನೊಂದು ಹೆಂಗೆ ತರೋದು? ಇನ್ನೊಂದು ಎಲ್ಲಿ ನಿಮ್ಮ ಅಪ್ಪ ಇದ್ದಾವನಲ್ಲಿ ಎಲ್ಲಿ ಅವ್ನು ತರಿಸೋದೊಂದು, ಅವ್ರು ಕೊಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಕೊಡ್ತಾನೆ, ಇರೋದು ಒಂದೇ. ಕಾಲು ಹೇಳ್ರ ಹಂಗೆ ಅಂತಾನೆ. ಕಾಲು ಹೇಳ್ರ ಅಂದ್ರೆ ಹಂಗೆ ಕಾಲು ತೆಗೆದು ಅಲ್ಲೊಂದಿರುತ್ತೆ, ಮತ್ತೆ ತೆಗೆದು ಅದನ್ನು ಕೊಡೋದು. ಇನ್ನು ಒಣ್ಣು ಎಡ್ರ ಅಂತಾನೆ. ಮುಗಿದೋಯ್ತು. ಇಲ್ಲ ಸ್ವಾಮಿ ಇಲ್ಲೇ ಅಂತಂದ್ರೆ ಹಂಗೆ ಎಡ್ರ ಅಂತಾನೆ. ಆ ತೆಗೆ ಟಾರ್ಪಲ್ ತೆಗೆ ಅಂತಾನೆ, ಅಂತ ಅಲ್ಲೊಂದಿರುತ್ತೆ. ಹೀಗೆ ನಾವೇ ನೋಡಿದ್ದು ಬಹುಶಃ ಅದನ್ನ ಹೇಳಿದ್ರೆ ಯಾರು ಒಪ್ಪಲ್ಲ, ಅದು ಸಾಧ್ಯವೂ ಇಲ್ಲ. 23 1 by 1 ಅಲ್ಲಿ ಹಂಗೇಡು ಹಿಂಗೇಡು ಇಲ್ಲೇಡು ಅಲ್ಲಿ ನೋಡು ಇಲ್ಲಿ ನೋಡು ಅಂತ ನೋಡ್ತಿದ್ರೆ ಅದನ್ನ ಸ್ವೀಕಾರ ಮಾಡಿದ್ದು. 2 ದಿನ 3 ದಿನ ಬಿದ್ದೋಗ್ತಾನೆ ಆತ. ಆನಂತರ ಪ್ರಜ್ಞೆ ಬಂದಾಗ ಮತ್ತೆ ಈ ಮೂಲಿಕೆಗಳು ಸಿದ್ಧಿ ಮಾಡೋದು. ಆಮೇಲೆ ಅದ್ಭುತವಾದದ್ದೊಂದು ಸಂಜೀವಿನಿ, ಬಹಳಷ್ಟು ಜನ ಬರೋರು ಸಂಜೀವಿನಿಗೋಸ್ಕರ ಅವ್ರ ಹತ್ರ ಎಲ್ಲ. ಅದೇ ಏನೋ ಅವ್ರಿಗೊಂದು ತಗೊಂಡು ಹೋಗೋ ಒಂದು ಉದ್ದೇಶ. ಅದು ಈ ಗರುಡ ಚಿತ್ರನ ನೋಡೋಕೆ ಹೋಗ್ಬೇಕಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಅದು ಯಾವುದೋ ಒಂದು ಚಿರತೆ ಓಡಿ ಬಂತು. ಆ ಚಿರತೆ ಓಡಿ ಬರೋ ಸಂದರ್ಭದಲ್ಲಿ ಕಿರಿಚಾಟ ಸ್ಟಾರ್ಟ್ ಆಯ್ತು. ನಮ್ಮ ಬಿಂದುದು ಕ್ಯಾಮ್ರಾಮನ್ ಬಿಂದು, ನಾಗರಾಜು ನಮ್ಮ ಡ್ರೈವರ್ ಭಯ ಪಟ್ಬಿಟ್ರು. ಓದ್ ಚೀರಾಟ ಮಾಡ್ತಿದ್ರು. ಆತ ಏಯ್ ಅಂತ ಹಿಂಗ ಅಂದ್ಬಿಟ್ಟು ಗೆರೆ ಗೀಚ್ದ ಅಷ್ಟು ದೂರದಲ್ಲಿ ಅದಂತಿದ್ದು. ಅದೆಷ್ಟು ಓಡ್ ಬಂತು. ನಮ್ಮ ಡಿಸ್ಟೆನ್ಸ್ ಇಷ್ಟೇ ಇರುತ್ತೆ, ಒಂದು 25-30 ಅಡಿ ಅಷ್ಟೇ. ಅಲ್ಲಿ ಬಂದು ಸ್ಟಾಪ್ ಆಯ್ತದೆ. ಆ ಗೆರೆ ಗೀಚ್ನ ಕಡೆ ಬರಲಿಲ್ಲ. ಅಲ್ಲಿ ಭಯ ಪಟ್ಟ. ನೀವು ಹೇಳ್ತಾ ಇರೋದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಭಯ ಆಗ್ತಿದೆ ಗುರುಗಳೇ. ಆ ಹೇ ಅಂದದ ಕಣ್ಣು, ಆ ಪ್ಲಸ್ ಆ ಸ್ಟಿಕ್ ಇತ್ತಲ್ಲ ಹತ್ರ, ಅದ್ರ ಮುಂದಕ್ಕೆ ಹೋಗಿ ಬೇಗ ಹೋಗಿ ಗೆರೆ ಹೇಳ್ದ. ಅಲ್ಲಿ ಬರಲಿಲ್ಲ ಅವು. ಇದನ್ನೆಲ್ಲ TV9 ಅಂಡು ಸನ್ ಟಿವಿನಲ್ಲಿ ಈಗಾಗಲೇ ಆ ಸಂದರ್ಭದಲ್ಲಿ ತೋರಿಸಾಗಿದೆ. ಆಮೇಲೆ ನೀವು ನೀರ್ ಮೇಲೆ ನಡೀತೀರ ಅಂತ ನಡೀರಿ, ಅದೆಲ್ಲ LKG ಒಂದು ರಸ ಇದೆ. ಅದೇ ಎಲ್ಲ ಏನ್ ತಲೆನೋ ಗೊತ್ತಿವೆಲ್ಲ ತಾಂತ್ರಿಕಕ್ಕೆ ಸಂಬಂಧಪಡೋದು. ನೀವು ಯಾಕಾದ್ರೆ ಈ ಪ್ರಶ್ನೆ ಗೊತ್ತಿಲ್ಲ. ಆ ಎಲೆಯ ರಸ ಕಾಲಿಗೆ ಹಚ್ಕೊಂಡ್ರೆ ನಮಗೆ ಇವೆಲ್ಲ ಸುಮ್ಮನೆ ಏನೋ ಬಿಡು, ಏನೋ ಟ್ರಿಕ್ಸ್ ಇದೆ ಇತ್ತ ಹತ್ರ, ಅದೇನೋ ನಮ್ ಡೌಟು. ಏನೋ ಟ್ರಿಕ್ಸ್ ಬಳಸಿದ ಈ ಮನುಷ್ಯ, ಅದೇಂಗ್ ಸಾಧ್ಯ? ನಾವು ಮನುಷ್ಯರು ಈತನ ಮನುಷ್ಯನೇ ಅಲ್ವಾ, ನಮಗೆ ಹಂಗನ್ಸುತ್ತೆ. ಬಟ್ ನಡೀತಾನೆ ಇದೆ. ಅದೀಗಲೂ ನೀವು ಅದನ್ನ ತೆಗೆದು ನೋಡ್ಬೋದು. ನಮ್ಗೆ ಹಚ್ತಾನೆ, ಸ್ವಲ್ಪ ಹಚ್ತಾನೆ, ಮತ್ತೆ ನಾವು ಬಿದ್ದೋದ್ವಿ. ಆಗ್ಲಿಲ್ಲ. 2 ದಿನ 3 ದಿನ ಆಗ್ಲಿಲ್ಲ. ಈ ರಸ ಕಾಲಿಗೆ ಹಚ್ಕೊಳ್ಳೋದು ವಿತ್ ಮಂತ್ರ ಸಿದ್ಧಿ ಬೇಕು. ಆ ಮಂತ್ರ ಒಂದು 3 ಬೀಜಾಕ್ಷರ ಕೊಟ್ಟ ಮಹಾನ್ ಭಾವ. ಇದನ್ನ ನೀನು ಇವತ್ತೇ ಹೇಳಬೇಕು 21,000 ಅಂದ. ನೀನು ಕೊಟ್ಟಿರೋ ಊಟಕ್ಕೆ 21,000 ದೇವರೇ ಕಾಪಾಡಬೇಕು ಅಂತ ಮನಸ್ಸಲ್ಲಿ ಅಂದುಕೊಂಡಿತ್ತು. ಮತ್ತೆ ಮಾತಾಡ್ತಿದ್ದೆ ನಮ್ಮ ಹತ್ರ. ಸರಿ ನಮ್ಮ ಗುರುಗಳೇ, ಇದು ನಮಗೆ ಎಟ್ಕಲ್ಲ, ನೀವು ಮಾಡಿ ಅಂದ್ರು. ಬಟ್ ನಾನು ಮಾಡಿಬಿಟ್ಟೆ. ನನಗೊಂದು ಛಲ ಇತ್ತು.
ಅವ್ರಿಗೊಬ್ಬ ಸ್ವಲ್ಪ ನಿದ್ದೆನೂ ಇಲ್ಲ ಸರಿಯಾಗಿ, ಊಟನೂ ಸರಿ, ಅಂಥ ಪ್ಲೇಸ್ ಅದು. ಆಮೇಲೆ ಕಾರಣಾಂತರದಿಂದ ನಾವು ಹೊರಗಡೆ, ಈಗಲೂ ಇದ್ದಾರೆ ಅವರು, ಹಾಗೆ ಈಗೇನಿಲ್ಲ ಅಂತಿಲ್ಲ, ಈಗಲೂ ಇದ್ದಾರೆ ಸಿದ್ಧರು, ಈಗಲೂ ಇದ್ದಾರೆ. ನಮ್ಮ ಹುಡುಗನಿಗೆ ಕರೆ ಮಾಡ್ತಿರ್ತಾರೆ, ನಿಮ್ಮ ಗುರುಗಳನ್ನ ಕರ್ಕೊಂಡು ಬಾಪ ಅನ್ನೋ ತಿಂಗಳಲ್ಲಿ ಹೇಳ್ತಿರ್ತಾರೆ, ಗುರು ವಾಂಗ್ಕೊಂಡು ಬಾ ಅಂತ ಹೇಳ್ತಿರ್ತಾರೆ. ಬಟ್ ಅವನೀಗ ಬಾಂಬೆಲಿದ್ದಾನೆ, ಅವನಿಗೆ ಬಂದರೆ ಹೋಗೋದು ಪ್ರಯತ್ನ ಹೀಗೆ ಮಾಡ್ತೀನಿ ಅಂತ ಇಂಪಾರ್ಟೆಂಟ್ ಥಿಂಗ್ಸ್ ಬೇಕು ಅನ್ನೋವಾಗ. ಹೀಗೆ ಭಯಪಟ್ಟ 2 ಪ್ಲೇಸ್. ಬಟ್ ಅಲ್ಲಿಂದ ನನಗೆ ಸಿಕ್ಕಂತಹ 2 ಪರಮ ರಹಸ್ಯಗಳು, ಪರಮ ಅದ್ಭುತಗಳು. ಆಮೇಲೆ ನಾನು ಸಿಂಗಲ್ ಆಗಿ ಹೋಗಿದ್ದ ಮಾತ್ರ ಕೆಲಸ ಮಾಡಿರುತ್ತೆ. ನಾನು ಬಹಳ ಚೆಕ್ ಮಾಡಿದ್ದೀನಿ. ಈ ತಂಡ ಹೋಗ್ತೀವಲ್ಲ, ಸ್ತೋತ್ರ ವೇದ ಹೇಳ್ಕೊಂಡು ಇರಬಹುದು, ಒಂದಷ್ಟು ಯಜ್ಞದ ಫಲವೋ ತಪಸ್ಸಿನ ಫಲ ಇರಬಹುದು. ನಾನು ಒಬ್ಬೊಂಟಿಗನಾಗಿ ಹೋಗಿರತಕ್ಕಂತಹ ಯಾವುದೇ ಕ್ಷೇತ್ರವಾಗಿರಬಹುದು, ಆ ಪದಾರ್ಥ ಈಗಲೂ ಪಟ ಕೆಲಸ ಮಾಡುತ್ತೆ. ಈಗ ನನಗೆ ಅಷ್ಟೊಂದು, ನಾನು ಹೇಳಿದ್ರೆ ಈಗ ಒಡಿಸ್ಸಾ ಡೇಟ್ ಪುಟಿ ಯಾತಿದೆ, ಏನು ನಿಮ್ಗೆ ಅರ್ಥ ಆಗುತ್ತೆ? ಅದು ಡೇಟ್ ಪುಟಿ ಯಾತಿದೆ ಅವರ ಪದಾರ್ಥ, ಅದು ಬಹುಶಃ ಆಶ್ಚರ್ಯ. ಅದು ಎಲ್ಲಿ ಬಳಸೋದು ಅಂತಂದರೆ ತುಂಬ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ. ಹಾಗೆ ಈ ಭಯಪಟ್ಟದ್ದು ಅಂತಂದರೆ ನನಗೆ ಅವೆರಡು, ಅಂದರೆ ಇಷ್ಟ ಆಗೋದು ನನಗೆ ಅವೆರಡೆ. ಇವಾಗ ಇದನ್ನೆಲ್ಲ ಕೇಳಿದ್ಮೇಲೆ ನಾವು ಸಾಮಾನ್ಯರು ಜನರು ಈಗ ಒಂದು ಜಾಗಗಳಿಗೆ ಹೋಗ್ಬೋದಾ ಗುರುಗಳೇ, ಹೇಗೆ? ಅಲ್ಲ, ನಾನು ಹೇಳಿದೆ ನನಗೆ ಇಷ್ಟ ಕಾಮೇಶ್ವರಿ, ನಾನು ಮಾಡೋ ತಿಗ್ಗಿಲ್ ಕೆಲಸ ಮಾಡಬಾರ್ದು, ಹೋಗಿ ಬನ್ನಿ ಅಲ್ಲಿ ಹಿಂಗೆ ಮಾಡೋದು 100 ಹೋಗ್ಬೋದು. ಆದರೆ ಈ ಕಾಪಾಲಿಕರಿದಾರಲ್ಲ, ನರಬಲಿ ಮಾಡುವಂಥ ಜನ ಅವರು. ಅದಕ್ಕಾಗಿ ಅವರು 1 ವರ್ಷಕ್ಕೂ 10 ವರ್ಷಕ್ಕೂ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಯಾವುದಾದ್ರೂ ಒಂದು ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಅದೇ ಧೈರ್ಯ ಬೇಕು, ನಾನು ಮೊದಲೇ ಗುಂಡಿಗೆ ಬೇಕು ಅಂತ, ಇವೆಲ್ಲವನ್ನೂ ಕೂಡ ತ್ಯಜಿಸಿ ಹೋಗ್ಬೇಕು. ಹೀಗೆ ಮಾಡಿಕೊಂಡು ಹೋಗೋದ್ರಿಂದ ಬಹುಶಃ ಮಾಮೂಲಿಯಾಗಿ ನೀವಲ್ಲೆಲ್ಲ ಒಂದು ದೇವಸ್ಥಾನ ಹೋಗಿ ನೋಡ್ಕೊಂಡು ಬರ್ತೀವಿ, ಅದು ಬೇರೆ. ಬಟ್ ಏನೋ ಒಂದು ಸಾಧಿಸ್ಬೇಕು ಅಂತಂದ್ರೆ ಮಾತ್ರ ಭಯವನ್ನ ನಿಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗ್ಬೇಕು, ಸಣ್ಣ ಚೀಟಿ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಪಾಕೆಟ್ ಎಸ್ದು ಹೋಗ್ಬೇಕು, ನಿರ್ಭಯವಾಗಿ ಹೋಗ್ಬೇಕಾಗತ್ತೆ. ಆದರೆ ಅಲ್ಲಿ ಏನಕ್ಕಾಗಿ ನೀವು ಹೋಗ್ಬೇಕು, ಅದು ಬೇಕು, ಹೋಗ್ಬೇಕು. ನನ್ನ ಸ್ವಲ್ಪ ಛಲ ಏನು, ಆಟ ಏನಂತಂದ್ರೆ ವಿಭಿನ್ನ. ಆ ಸಂದರ್ಭದಲ್ಲೇ ಈ ಉಪೇಂದ್ರ ಅವರು ಎಲ್ಲಪ್ಪ ಗುರುಗಳ ಪತ್ಯ ಸ್ವಲ್ಪ ಕ್ಲೋಸ್ ಆಗಿರ್ತಾ ಇದ್ವಿ, ಜಾಸ್ತಿ ಮಾತಾಡ್ಕೊಳ್ತಾ ಇದ್ವಿ. ಯಾವುದಾದ್ರೂ ಒಂದು ವಿಚಾರವನ್ನ ಕಾನ್ಫರೆನ್ಸ್ ಕಾಲ್ ಹಾಕೊಳ್ತಾ ಇದ್ವಿ, ನಾನು ಪ್ಲಸ್ ರಾಘವ ಅಂಡ್ ಉಪೇಂದ್ರ ಅವರು. ಅಣ್ಣ ಗುರುಗಳು ಬಂದಿದ್ರಲ್ಲ ಹೆಂಗೆ ಅಂತ ಹೇಳಿದ್ರೆ, ಅವ್ರು ಬಿಡಪ್ಪ ಯಾವಾಗಲೂ ಆಚಾರವಂತರು, ನೀವು ಬಿಡಪ್ಪ ಪ್ರಚಾರವಂತರು ಅಂತ ನಾನು ಹೇಳ್ತಾ ಇದ್ದೆ. ನನಗೆ ನೀನು ವಿಚಾರವಂತ ಬಿಡಪ್ಪ ಅಂತ ಆಂಕರ್ ಅಲ್ವಾ. ಹೀಗೆ ಮಾತಾಡುವಾಗ ಆ ದಿನಗಳು ಅವ್ರು ಅಂದಿದ್ರು, ಎಲ್ಲೋ ಗುರುಗಳ ಪತ್ತೆ ಇಲ್ಲ, ಸ್ವಲ್ಪ ಇದು ಕೇಳ್ಬೇಕು ಅದು ಕೇಳ್ಬೇಕು ಹಾಗೆ ಇದೆ ಅಂತ. ಅಲ್ಲಿ ನನಗೂ ಅವ್ರಿಗೂ 10 ವರ್ಷಗಳ ಗ್ಯಾಪ್ ಮಿಡ್ಲಲ್ಲಿ. ಈ 10 ವರ್ಷಗಳು ನನ್ನ ಕಾಯಕ ಏನಾಗಿತ್ತು ಅಂತಂದರೆ, ಮೂಲಿಕೆಗಳು ಅದಕ್ಕಿಂತಲೂ ಇಂಪಾರ್ಟೆಂಟ್. ಇದು ಏನು ಕೆಲಸ ಮಾಡುತ್ತೆ, ಅದು ಹೇಗೆ ಒಂದು ಇಂಜನ್ ಅಂದರೆ ಅದು ಹಿಂಗೆ ಎತ್ತರಿಬಿಟ್ರೆ ಮುಂದಕ್ಕೆ ಹೋಗುತ್ತಾ. ಈಗ ಸ್ವಲ್ಪ ನನ್ನ ಸಂಶೋಧನಾತ್ಮಕ ಗುರುಗಳು ನನಗೆ ಜಾಸ್ತಿ. ಸರ್, ಈ ಯಂತ್ರದಲ್ಲಿ ಇದು ಬೀಜಾಕ್ಷರ ಬರೆದು ಕೊಟ್ಬಿಟ್ಟು ಕೆಲಸ ಆಗುತ್ತಾ? ಈ ತರಹದ್ದು ಸ್ವಲ್ಪ ಪರೀಕ್ಷಾ ಮನೋಭಾವ. ಅಲ್ಲಿ ಮೊದಲೇ ಈ ಋತು ಸ್ವಲ್ಪ ಅಷ್ಟು ಇಷ್ಟ ಪಡೋದಂದ್ರೆ ಖುಷಿಯಾಗಿ ಒಂದಷ್ಟು ಪ್ರವಚನ ಮಾಡೋದು, ಜನರು ರಂಜಿಸ್ತಿದ್ದೆ, ಖುಷಿ ಮಾಡ್ತಿದ್ದೆ. ಬೇರೆ ನನಗೆ ಅಷ್ಟು ಒಪ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಏನೋ ಇಷ್ಟ ಇಲ್ಲ ಅಂತಂದರೆ ಎಲ್ಲವೂ ರೂಲ್ ಕೇಳುತ್ತೆ, ಎಲ್ಲವೂ ರೂಲ್ ಕೆಳಗಡೆ ಬರುತ್ತೆ. ಇದಿದ್ರೇನೆ ಸಾಧ್ಯ ಅಂತ. ಎಲ್ಲದಕ್ಕೂ ರೂಲೇ ಅಪ್ಲೈ ಆಗತ್ತಾ? ಆಗಲ್ವಲ್ಲ. ಆವಾಗ ಸ್ವಲ್ಪ ನಾನು ಓದಿದ್ದೆಲ್ಲ ಜ್ಞಾಪಕ ಬರ್ತಾ ಇತ್ತು. ಇದು ರೂಲ್ ಅನ್ನೋದು ಜ್ಞಾಪಕ ಬಂದು ಕೇಳ್ತೀನಿ. ಯಾರೋ ಒಬ್ಬ ಮಿನಿಸ್ಟ್ರು, ಆ ಮಿನಿಸ್ಟ್ರ ಕ್ಯಾಬಿನ್ ಒಳಗಡೆ ಹಾವು ಬಂದಿತ್ತು. ಆ ಮಿನಿಸ್ಟ್ರ ಕ್ಯಾಬಿನ್ ಒಳಗಡೆ ಹಾವು ಬಂದಾಗ ಭಯ ಪಟ್ಬಿಟ್ಟು ಎಲ್ಲರೂ ಓಡಿ ಆಚೆ ಬಂದ್ಬಿಟ್ಟಿದ್ದಾರೆ. ಯಾರಾದ್ರೂ ಹಾವು ಇಡೋಗಿ ಹೇಳ್ರಪ್ಪ, ಬೇಗ ಹೇಳ್ರಪ್ಪ ಅಂತ ಹೇಳಿ. ಅಲ್ಲ, ಹಾವು ಎಲ್ಲ ಕಡೆನೂ ಬರ್ತವೆ, ನೀವು ಮೇಲಿದ್ರು ಬರ್ತವೆ. ಅದು ಬರಬೇಕು ಅಂತಂದ್ರೆ ಬಂದೇ ಬರುತ್ತೆ, ಮೇಲಿದ್ರು ಕೂಡ ಬರ್ತಾ ನಾನು ನೋಡಿದ್ದೇನೆ. ಹೆಂಗ ಮಿನಿಸ್ಟರ್ ಕ್ಯಾಬಿನ್ ಒಳಗಡೆ ಹಾವು ಬಂದಿದೆ. ಸರಿ, ಯಾರಿಗೋ ಹೇಳಿದ್ರು, ಯಾರೋ ಒಬ್ಬ ಹಾವು ವಿಡಿಯೋನ್ ಬಂದ. ಆ ವಿಡಿಯೋನ್ ಬಂದು ಏನೋ ಮಾಡಿ ಅವನೊಂದು ಚಮತ್ಕಾರ ಇರುತ್ತಲ್ಲ, ಅವನು ಅದು ವಿದ್ಯೆ ಅವನು ತೆಗೆದು ಬುಟ್ಟಿ ಒಳಗಡೆ ಹಾಕೊಂಡು, ಅಬ್ಬಾ ಒಳ್ಳೆ ಕೆಲಸ ಮಾಡಿದಪ್ಪ, ತುಂಬ ಥ್ಯಾಂಕ್ಸ್ ಅಂತೇಳಿ ಅವ್ನು ಏನೋ ಒಂದಷ್ಟು ನಾನು ಕೊಟ್ಟರು, ಖುಷಿ ಆಯಿತು. ಆಮೇಲೆ ಅವನು ಬೇಡಿಕೆ ಇಟ್ಟ, ಸ್ವಲ್ಪ ಏಜ್ ಆಗಿತ್ತು ಅವನಿಗೆ. ಅಪ್ಪ, ನನಗೆ ಏನೋ ಓಲ್ಡ್ ಪೆನ್ಷನ್ ಬರ್ತಾ ಇಲ್ಲ, ಆ ಓಲ್ಡ್ ಪೆನ್ಷನ್ ನನಗೆ ಮಾಡಿಕೊಡ್ತೀರಾ ಅಂತ ಅಂದದಕ್ಕೆ ಅವ್ರು ಯಾರು PAPS ಅವರು ಈಗ ಅಂತಾರಂತೆ, ನೀನು ಇದಕ್ಕೆ ಅಪ್ಲಿಕೇಶನ್ ಹಾಕ್ಕೋಬೇಕು ಅಂತಂದಂತೆ. ಅಪ್ಲಿಕೇಶನ್ ಹಾಕ್ಕೋಬೇಕು. ಅವನು ಹಂಗೆ ಹಾವನ್ನ ಬಿಟ್ಬಿಟ್ಟೆ ಕೆಳಗಡೆ. ಯಾಕೆ ಬಿಟ್ಟೆ ಎಷ್ಟಿತ್ತು ಅಂತಂದೆ. ನನಗೂ ಅಪ್ಲಿಕೇಶನ್ ಕೊಡಿ ಅಲ್ವಾ, ಕೊಡಿ ನೋಡೋಣ. ಇವಾಗ ನೀವು ಎಲ್ಲದಕ್ಕೂ ಅಪ್ಲೈ ಆಗಲ್ಲ ಅದು. ಹಾಗೆ ಯಾವುದಕ್ಕೆ ಅದು, ಯಾವುದಕ್ಕೆ ಇದು.
ಆಮೇಲೆ ಈ ತಾಂತ್ರಿಕ ಪದ್ಧತಿಗೆ ಹೇಳಿ ಮಾಡಿಸಿದ್ದ ಕ್ಷೇತ್ರ ಇತ್ತು ಅಂತಂದ್ರೆ ವನಮೂಲಿಕೆಗಳ ದಿವ್ಯ ಔಷಧಿ ಇರ್ತಕ್ಕಂತಹ, ಅದರಲ್ಲೂ ನಮ್ಮ ದಕ್ಷಿಣ ಭಾರತ ಕಾಶಿ ಅದೇ. ಉತ್ತರ ಭಾರತದವರಿಗೆ ಕಾಶಿ ಇದೆ, ನಮ್ಮ ದಕ್ಷಿಣ ಭಾರತದವರ ಒಂದು ಕಾಶಿ ಕ್ಷೇತ್ರ ಅಂತ ಇದ್ದರೆ ಅದು ಶ್ರೀಶೈಲ ಮಲ್ಲಿಕಾರ್ಜುನನ ಕ್ಷೇತ್ರ. ಪ್ರೀತಿಯ ಬಂಧುಗಳು, ಸಾಧ್ಯ ಆದ್ರೆ ಆ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು. ಖಂಡಿತವಾಗ್ಲು ಗುರುಗಳೇ, ಒಂದು ಗಾಯತ್ರಿ ಮಂತ್ರದ ಪಠನೆಯನ್ನ ಮದ್ವೆ ಆಗದೆ ಇರುವಂತ ಹೆಣ್ಮಕ್ಳು ಯಾಕೆ ಮಾಡಬಾರದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸಿದ್ರಿ. ಅದ್ರ ಜೊತೆನಲ್ಲಿ ಕಷ್ಟಗಳು, ಸಮಸ್ಯೆಗಳು, ಬಾಧೆಗಳು ನಮ್ಗೆ ಎದುರಾಗ್ತಾ ಇದೆ ಅಂತಂದ್ರೆ ತಪ್ಪದೆ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಭೇಟಿ ನೀಡುವಂತದ್ದು ಬಹಳನೇ ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಅಲ್ಲಿರುವಂತಹ ವಿಭೂತಿ ಕಲ್ಯಾಣಿ ಆಗಿರ್ಬೋದು, ಮಲ್ಲಿಕಾರ್ಜುನ ಕುಂಡ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.